ಸಿಎಂ ಪತ್ನಿ ಕೇಳಿದ್ದಾರೆ ಅನ್ನುವಂತಹ ಲೆಟರ್ ಅಲ್ಲಿ ವೈಟ್ನರ್ ಇಂದ ಸಿಕ್ಕಿದ್ದಾರೆ. ಬೈರತಿ ಸುರೇಶ್ ಅವರು ಹೆಲಿಕಾಪ್ಟರ್ ಇಂದ ಬರುವಾಗಲೇ ಅದನ್ನ ಸಿಕ್ಕಿದ್ದಾರೆ ಅಂತ ಬಿಜೆಪಿ ಆರೋಪ ಮಾಡ್ತಾರೆ. ಏನೋ ನೋಡ್ಬೇಕು, ಅದು ಗೊತ್ತಿಲ್ಲ ಇನ್ನು. ಅದನ್ನ ಅವರೇನೋ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಅದನ್ನ ಅಗತ್ಯ ಬಿದ್ದರೆ, ಅದರ ಅಗತ್ಯತೆ ಇದ್ದರೆ ಅದನ್ನು SITನವರು ನೋಡ್ಕೊಳ್ತಾರೆ. ಇನ್ವೆಸ್ಟಿಗೇಷನ್ ಏಜೆನ್ಸೀಸ್ ಏನಿದ್ದಾರೆ ಅವ್ರು ನೋಡ್ಕೊಳ್ತಾರೆ. ಜಮೀನು ಸಂಬಂಧಪಟ್ಟಂತೆ ಮೂಡ ವಿಚಾರದಲ್ಲಿ 40-60 ವಿಷಯದಲ್ಲಿ ಸೈಟ್ ಕೊಡ್ತೀವಿ ಅಂದ್ರೆ ಒಪ್ಪಿಲ್ಲ, ಮತ್ತೆ ಪರಿಹಾರ ಅವರು ಒಪ್ತಾರೆ, ಮತ್ತೆ ಮಾರ್ಕೆಟ್ ದರ ಇದೆ ಕೊಡ್ತೀನಿ ಅಂತ ಹೇಳಿದ್ರು ಕೂಡ ಒಪ್ಪಿಲ್ಲ ಅಂತ ಹೇಳ್ಬಿಟ್ಟು. ಆದರೆ ಅದ್ರ ಬದಲಾಗಿ ಎರಡನ್ನೂ ತಗೊಳ್ಳೋದ್ರಲ್ಲಿ ಯಾಕೆ ಈ ರೀತಿಯಾಗಿ ಇದು ಮಾಡೋದು ಅನ್ನೋದು ಈಗ ದೊಡ್ಡ ಪ್ರಶ್ನೆ. ಈ ಮೂಡದವರು ಅಧಿಕಾರಿಗಳೇ ಬಹಿರಂಗ ಮಾಡಿರ್ತಕ್ಕಂಥ ವಿಚಾರ ಇಲ್ಲ ನೋಡಿ. ಪದೇ ಪದೇ ಅನೇಕ ಪ್ರಶ್ನೆಗಳನ್ನು ಅನೇಕರು ತರ್ತಾ ಇದ್ದಾರೆ, ಮಾಧ್ಯಮದಲ್ಲಿ ತರ್ತಾ ಇದ್ದಾರೆ, ಬೇರೆ ಬೇರೆ ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಅದನ್ನೆಲ್ಲ ನಾವು ಯಾರು ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಇದ್ದಾರೆ ಅವರು ನೋಡ್ತಾರೆ. ಅದೆಲ್ಲ ಏನೇ ಬಂದರೂ ಕೂಡ ಈಗಾಗಲೇ ದೇಸಾಯಿ ಅವರ ಕಮಿಷನ್ನು ಅವರು ಕೆಲಸ ಪ್ರಾರಂಭ ಮಾಡಿದ್ದಾರೆ. ಇಂತಹ ಯಾವುದಾದ್ರೂ ಮಾಹಿತಿಗಳು ಜನಸಮುದಾಯದಲ್ಲಿ ಅಥವಾ ಮಾಧ್ಯಮದಲ್ಲಿ ಅವರಿಗೆ ಸಿಕ್ಕಿದರೆ ಅದನ್ನು ಕಮಿಷನ್ ಮುಂದೆ ಹೇಳ್ಬೋದು. ಸಾರ್ವಜನಿಕವಾಗಿ ಹೇಳಿಕೆಗಳು ಕೊಟ್ಟು ಗೊಂದಲ ಸೃಷ್ಟಿ ಮಾಡುವ ಬದಲು ಕಮಿಷನ್ ಮುಂದೆನೇ ಹೇಳಲಿ ಅಲ್ಲ, ಅವರು ತನಿಖೆ ಮಾಡ್ತಾರೆ. ಈಗ ನಾವು ಸುಮ್ಮನೆ ಈಗ ನಾನೊಂದು ಹೇಳಿಕೆ ಕೊಡ್ತೇನೆ, ಇನ್ನೊಬ್ಬರು ಒಂದು ಹೇಳಿಕೆ ಕೊಡ್ತಾರೆ, ಈ ರೀತಿ ಕನ್ಫ್ಯೂಷನ್ ಮಾಡೋದು ಬದಲು ಕಮಿಷನ್ ಮುಂದೆ ಯಾರು ಬೇಕಾದರೂ ಹೋಗಿ ಸ್ಟೇಟ್ಮೆಂಟ್ಗಳು ಕೊಡ್ಬೋದು. ಅವ್ರು ಅದನ್ನು ಪರಿಶೀಲನೆ ಮಾಡ್ತಾರೆ. ಇಲ್ಲ, ನಾನು ಇದಕ್ಕೆಲ್ಲ ಕಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ. ಕಾನೂನಿನಲ್ಲಿ ಏನು ಮಾಡಬೇಕು ಅದನ್ನು, ಯಾರಿಗೆ ಅರೆಸ್ಟ್ ಮಾಡಬೇಕು ಕಾನೂನಿನಲ್ಲಿ ಅರೆಸ್ಟ್ ಮಾಡೋದಕ್ಕೆ ಅವಕಾಶಗಳಿದ್ದಾವೆ ಅಲ್ವಾ. ಈ ರೀತಿ 100 ಜನನೂ ಬೇಕಾಗಿಲ್ಲ, 200 ಜನನೂ ಬೇಕಾಗಿಲ್ಲ. ಇಲ್ಲ, ಅಜೆಂಡಾದಲ್ಲಿ ಆ ಥರದ್ದೇನು ಯಾವುದು ಕೂಡ ಇಲ್ಲ. ಮೈಕಲ್ ಕುನ್ನಾ ಅವರ ರಿಪೋರ್ಟ್ ಈಗ ಈ ಮಂತ್ ಎಂಡಿಗೆ 31 ಆಗಸ್ಟ್ ಈಗ ಮತ್ತೆ ಅದಕ್ಕೆ ಮತ್ತಷ್ಟು ಕಾನೂನು ಬಲ ಕೊಡೋದಕ್ಕೆ, ಅಂದ್ರೆ ಈಗ ಕೋವಿಡ್ ನಲ್ಲಿ ದೊಡ್ಡ ಮಟ್ಟದಲ್ಲಿ ಅಕ್ರಮ ಆಗಿದೆ ಅಂತ ಈಗಾಗಲೇ ಮೇಲ್ನೋಟಕ್ಕೆ ಸಾಕ್ತಾ ಇದ್ದಾರೆ. ಏನಾದರೂ ಅರೆಸ್ಟ್ ಮಾಡೋ ಮಟ್ಟಕ್ಕೇನೋ ಹೋಗಿದೆಯಾ ಅಂತ? ಯಾಕೆಂದ್ರೆ ಇಲ್ಲ, ವರದಿ ಬರೋವರೆಗೂ ನಾವು ಯಾವುದನ್ನು ಸ್ಪೆಕ್ಯುಲೇಟ್ ಮಾಡಕ್ಕೆ ಹೋಗೋದಿಲ್ಲ. ಇಟ್ ವಿಲ್ ಬಿ ಓನ್ಲಿ ಸ್ಪೆಕ್ಯುಲೇಷನ್ಸ್. ವರದಿ ಬಂದ ಮೇಲೆ ವರದಿಯಲ್ಲಿ ಏನು ರೆಕಮೆಂಡೇಶನ್ಸ್ ಬರ್ತದೆ ಅದನ್ನು ಸರ್ಕಾರ ಗಮನಿಸುತ್ತೆ. ಅಂತ ನೀವು ಹೇಳಿದಾಗೆ ಯಾರನ್ನೋ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಮಾಡಬೇಕು ಯಾರ್ದೋ ಮೇಲೆ ಅಂತ ಆದರೆ ಅದನ್ನು ಮಾಡ್ತಾರೆ, ಖಂಡಿತ ಮಾಡ್ತಾರೆ. ರೆಕಮೆಂಡೇಶನ್ ಮೇಲೆ ಡಿಪೆಂಡ್ ಆಗುತ್ತೆ. ಸರ್, ಇವತ್ತು ಬಿಜೆಪಿ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಾರೆ. ಅದೇ ಇವತ್ತೆಲ್ಲ ಎಲ್ಲ ಕಡೆನೂ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂಥೇಳಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಜಿಲ್ಲಾವಾರು. ಅವರ ಹಕ್ಕು ಅದು ಪ್ರತಿಭಟನೆ ಮಾಡೋದಕ್ಕೆ. ನಾವ್ಯಾರು ರಾಜೀನಾಮೆ ಕೊಡುವಂಥ ಪ್ರಶ್ನೆನೇ ಬರೋದಿಲ್ಲ, ಅಗತ್ಯನೂ ಇಲ್ಲ. ಏನು ಗೊತ್ತಿಲ್ಲ ಅವರಿಗೆ ಏನು ಥ್ರೆಟ್ ಇದೆಯೋ ನಮಗೆ ಗೊತ್ತಿಲ್ಲ. ಅವ್ರಿಗೆ ಏನು ಥ್ರೆಟ್ ಇದೆ ಅಂತ ನಮ್ಗೆ ಗೊತ್ತಿಲ್ಲ. ಯಾರು ಅವರಿಗೆ ಥ್ರೆಟ್ ಪರ್ಸೆಪ್ಷನ್ ಅವ್ರಿಗೆ ಹೇಳಿದಾರೇನೋ ನಮ್ಗೇನು ಗೊತ್ತಿಲ್ಲ. ಅವರು ಸೆಕ್ಯೂರಿಟಿ ಕೇಳ್ಕೊಂಡಿದ್ದಾರೆ, ಸೆಕ್ಯೂರಿಟಿ ಕೊಟ್ಟಿದ್ದಾರೆ, ವಿಚ್ ಈಸ್ ಎಂಟೈಟಲ್ ಟು. ರಕ್ಷಣೆ ಕೊಟ್ಟಿದ್ದೀವಲ್ಲ, ರಕ್ಷಣೆ ಯಾಕಿಲ್ಲ? ಈಗ ಅವರಿಗೆ ಭಾರತೀಯ ಜನತಾ ಪಾರ್ಟಿಯವರು ಆ ಸನ್ನಿವೇಶವನ್ನು ಕ್ರಿಯೇಟ್ ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯವರ ಈ ಒಂದು ಆ್ಯಕ್ಷನ್ಸ್ಗಳು ಅವರಿಗೆ ಅಂಥ ಒಂದು ಪರಿಸ್ಥಿತಿಗೆ ತಗೊಂಡು ಬಂದಿದ್ದಾವೆ ಅಂತ ಹೇಳ್ಬೋದು. ಗೊತ್ತಿಲ್ಲ, ನನಗೇನು ಗೊತ್ತು, ಅವ್ರನ್ನ ಕೇಳಬೇಕು. ಅವ್ರಿಗೆ ಭಯ ಇರೋದು ನನಗೆ ಹೆಂಗ್ರಿ ಗೊತ್ತಾಗುತ್ತೆ? ಅದೇ ಹೇಳಿ ಆಯ್ತಲ್ಲ, ಅವರ ಕರೆಕ್ಷನ್ಸ್ ಕೊಟ್ಟಿದ್ದಾರೆ ಇವತ್ತು. ಆ ಅರ್ಥದಲ್ಲಿ ಹೇಳಿಲ್ಲ ಅಂತ ಹೇಳಿ ಇವತ್ತು ಕರೆಕ್ಷನ್ ಕೊಟ್ಟಿದ್ದಾರೆ. ಅದು ಅಲ್ಲಿಗೆ ಮುಗೀತು.
ಪ್ರತಿಭಟನೆ ಕೂಡ ಮಾಡ್ತಾರೆ ಬಿಜೆಪಿ. ಮಾಡ್ಕೊಳ್ಳಿ, BJP ಪ್ರತಿಭಟನೆ ಮಾಡಿದ ಕ್ಷಣಕ್ಕೆ ಎಲ್ಲವೂ ಭಾಳ ಇದು ಅಂತ ಹೇಳೋಕ್ಕಾಗುತ್ತಾ? ಅವರು ಇವತ್ತು ರಿಯಾಕ್ಷನ್ಸ್ ಕೊಟ್ಟಿದ್ದಾರೆ. ನಾನು ಆ ಅರ್ಥದಲ್ಲಿ ಹೇಳಲಿಲ್ಲ ಅಂತ ಹೇಳಿದ್ದಾರೆ, ಅವರೇ ಹೇಳಿದ್ದಾರೆ. ಐವಾನ್ ಡಿಸೌಜ ಅವರೇ ಹೇಳಿರುವಾಗ ಇನ್ನು ನಾವ್ಯಾಕೆ ಅದನ್ನು ಪೋಸ್ಟ್ ಮಾರ್ಟಮ್ ಮಾಡಬೇಕು? ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.